ಶಾಮನೂರು ಶಿವಶಂಕರಪ್ಪ ಅವರ ಕ್ರಿಯಾ ಸಮಾಧಿಯ ವಿಚಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಕ್ರಿಯಾ ಸಮಾಧಿಗಾಗಿ ಸಿದ್ಧಗಂಗಾ ಮಠದಿಂದ ವಿಭೂತಿ ರವಾನೆಯಾಗಿದೆ. ಸಿದ್ಧಗಂಗಾ ಮಠದಲ್ಲಿ ವಿಶೇಷ ವಿಭೂತಿ ಗಟ್ಟಿಗಳು ಸದ್ಯ ರವಾನೆಯಾಗಿದೆ. 100 ವಿಭೂತಿ ಗಟ್ಟಿಗಳನ್ನು ಸಿದ್ಧಗಂಗಾ ಮಠದಿಂದ ದಾವಣಗೆರೆಗೆ ಶಿಫ್ಟ್ ಮಾಡಲಾಗಿದೆ. ಕ್ರಿಯಾ ಸಮಾಧಿಯ ಪ್ರಕ್ರಿಯೆಗೆ ವಿಭೂತಿ ಬಹಳ ಮುಖ್ಯ. ವಿಭೂತಿ ಮತ್ತು ಉಪ್ಪನ್ನು ಬಳಸಿ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ. 3 ಹಂತದಲ್ಲಿ ಗುಂಡಿಯನ್ನು ತೋಡಿ ಕ್ರಿಯಾ ಸಮಾಧಿಯನ್ನು ಮಾಡಿ ಮೇಲೆ ಗದ್ದುಗೆಯ ನಿರ್ಮಾಣ ಕೂಡ ಆಗುತ್ತೆ. ಸೊ ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಸದ್ಯ ವಿಭೂತಿ ಸಿದ್ಧಗಂಗಾ ಮಠದಿಂದ ರವಾನೆಯಾಗ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ದಾವಣಗೆರೆಯ ನಿವಾಸದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಅವರ ಆಪ್ತರು ಅಭಿಮಾನಿಗಳು ಪಡೀತಾ ಇದ್ದಾರೆ. ಈ ಮಧ್ಯೆ ಅವರ ಪುತ್ರ ಕಿರಿಯ ಪುತ್ರ ಎಸ್ ಮಲ್ಲಿಕಾರ್ಜುನ್ ಸಚಿವರು ಭಾವುಕರಾಗಿದ್ದಾರೆ. ತಂದೆ 100 ವರ್ಷ ಬದುಕ್ತಾರೆ ಅಂತ ಭಾವಿಸಿದ್ವಿ. ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುವಿನಂತೆ ಬದುಕಿದವರು, ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. 5 ಶಿಕ್ಷಣ ಸಂಸ್ಥೆಗಳಿದ್ದಿದ್ದು ಈಗ 58ರಿಂದ 60 ಆಗಿದೆ ಅಂತ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. 100 ವರ್ಷ ಬಾಳ್ತಾರೆ ಅನ್ಕೊಂಡಿದ್ವಿ, ಆಗಲಿಲ್ಲ. ಇನ್ನು 95 ವರ್ಷಕ್ಕೆ ಇದಾಯಿತು. ಭಾಳ ಒಂದು ದೊಡ್ಡತನ. ಅದರಲ್ಲಿ ಪ್ರತಿಯೊಬ್ಬರಿಗೂ ವೈರಿ ಅನ್ನೋದು ಇರಲಿಲ್ಲ. ನಾನು ಕೇಳಿದೆ, ಪ್ರತಿಯೊಬ್ಬರನ್ನು ಜೊತೆಗೆ ಕರೆಸ್ಕೊಂಡು ಹೋಗ್ತಿದ್ದಂಥ ಒಂದು ವ್ಯಕ್ತಿತ್ವ. ಅಜಾತ ಶತ್ರು. ಪ್ರತಿಯೊಬ್ಬರಿಗೂ ಯಾರೇ ಬಂದರೂ ಒಟ್ಟು ಒಂದ್ಸತಿ ಬೈದ್ರಪ್ಪ ಅಂದ್ರೆ ಕೆಲಸ ಆತ ಅವ್ರದ್ದು ಅಂತ. ಒಂದ್ಸತಿ ಬೈದ್ರಪ್ಪ ಅಂದ್ರೆ ಅವ್ರದ್ದೇನೋ ಕೆಲಸ ಆಗೈತಪ್ಪ ಅಂತಂದ್ರೆ ಯಾರೇ ಬರಲಿ ಅವ್ರಿಗೆ ಏನೈತೆ ಕೇಳಿ. ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇತ್ತು. ಹೆಚ್ಚಿನ ಕಾಳಜಿಯನ್ನು ಕೊಟ್ಟು ಬಡವರಿಗೆ ಕೆಲಸ ಆಗಿರ್ಬೋದು, ಏನೇ ವಿಚಾರಗಳಾಗಿರ್ಬೋದು, ದಾನ ಧರ್ಮ ಆಗಿರ್ಬೋದು, ಎಲ್ಲದರಲ್ಲಿ ಭಾಗಿಯಾಗ್ತಿದ್ರು. ಹಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.